ಈ ಕಡೆ ತಿರ್ಕೊಂಡು ಹೇಳಕ್ಕ. ಹುಡುಗಿ ಕೊಡ್ತಾ ಇದ್ವಪ್ಪ, ಹುಡುಗಿ ಕಡೆ ದುಡ್ಡು. ಯಾವ ಎಷ್ಟು ಕೊಡ್ತಾರ ಏನು ಅಂತ ಕೇಳಕ್ಕ. ಯಾವ ಊರದ್ದು ಹುಡುಗಿ ಏನು ಯಾವ ಊರಿಗೆ ಕೊಡ್ತಾ ಇದೀಯ ಅದನ್ನ ಹೇಳು. ಹೇಳಕ್ ಬರಲ್ಲಪ್ಪ, ನಾವು ಯಾವತ್ತು 2.5 ಲಕ್ಷ ಕೊಡ. ನಮಸ್ಕಾರ ವೀಕ್ಷಕರೇ, ಸಪ್ತಶ್ವ ಚಾನೆಲ್ಗೆ ಸ್ವಾಗತ. ಮದುವೆಯಾಗುವ ಕನಸು ಕಂಡಿರುವ ಗಂಡು ಮಕ್ಕಳೇ ಸ್ವಲ್ಪ ಹುಷಾರ್. ಮದುವೆ ಅಂದ್ರೆ ಜೀವನದ ದೊಡ್ಡ ನಿರ್ಧಾರ. ಆದ್ರೆ ಆ ನಿರ್ಧಾರ ತಪ್ಪಾದ್ರೆ ಬದುಕೆ ತಲೆಕೆಳಗಾಗುತ್ತದೆ. ಸಾಮಾನ್ಯವಾಗಿ ಮದುವೆ ಸಂದರ್ಭಗಳಲ್ಲಿ ಗಂಡಿನ ಕಡೆಯವರು ಹೆಣ್ಣಿನ ಕಡೆಯವರಿಗೆ ಮೋಸ ಮಾಡೋದನ್ನ ನಾವು ಕೇಳಿದ್ದೇವೆ, ನೋಡಿದ್ದೇವೆ. ಆದ್ರೆ ಇಲ್ಲಿ ಕತೆನೇ ಬೇರೆ. ಇಲ್ಲೊಬ್ಬ ಮಹಿಳೆ ಮೊದಲೇ ಮದುವೆಯಾಗಿದ್ದು 2 ಮಕ್ಕಳಿದ್ದರೂ ಮತ್ತೊಬ್ಬ ಯುವಕನ ಜೀವನದ ಜೊತೆ ಚೆಲ್ಲಾಟವಾಡಿದ್ದಾಳೆ. ಆ ಅಮಾಯಕ ಯುವಕನ ಕಥೆಯನ್ನು ಈಗ ನಿಮಗೆ ತಿಳಿಸ್ತೀವಿ, ಕೇಳಿ. ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ತುಮ್ಮನಕಟ್ಟಿ ಗ್ರಾಮದ ರವಿಚಂದ್ರ ಎಂಬ ಯುವಕ ಕಳೆದ ವಾರ ಹಿರೇಕೆರೂರು ದುರ್ಗಾದೇವಿ ದೇವಸ್ಥಾನದಲ್ಲಿ ತುಮಕೂರಿನ ಪಾವಗಡ ಮೂಲದ ರೇಖಾ ಎಂಬ ಮಹಿಳೆಯೊಂದಿಗೆ ಮದುವೆಯಾಗಿದ್ದ. ನೂರಾರು ಕನಸುಗಳೊಂದಿಗೆ ಸಪ್ತಪದಿ ತುಳಿದ ಈ ಜೋಡಿ ಹೊಸ ಜೀವನ ಆರಂಭಿಸಿತ್ತು. ಕುಟುಂಬದವರು, ಬಂಧುಗಳು ಎಲ್ಲರೂ ಶುಭ ಹಾರೈಸಿದ್ರು. ಆದರೆ ಮುಂದೆ ನಡೆದದ್ದು ಮಾತ್ರ ಘನಘೋರ. ಮದುವೆಗೆ ಮುನ್ನ ರೇಖಾ ತನ್ನ ಹಳೆಯ ಜೀವನದ ಬಗ್ಗೆ ಯಾವುದೇ ಸತ್ಯವನ್ನು ಹೇಳಿರಲಿಲ್ಲ ಎಂದು ಹೇಳಲಾಗ್ತಾ ಇದೆ. ರವಿಚಂದ್ರನಿಂದ 2.5 ಲಕ್ಷ ರೂಪಾಯಿ ವಧುದಕ್ಷಿಣೆ ಪಡೆದುಕೊಂಡಿದ್ದಾಳೆ ಎಂಬ ಆರೋಪವು ಕೇಳಿ ಬಂದಿದೆ. ಮದುವೆಯಾಗಿ ಕೆಲವೇ ದಿನಗಳಲ್ಲಿ ಘಟನೆ ತಿರುವು ಪಡೆದುಕೊಂಡಿದೆ. ನಿನ್ನೆ ರೇಖಾಳ ಫೋನ್ಗೆ ಕರೆ ಬಂದಿದ್ದು, ಆ ವೇಳೆ ರವಿಚಂದ್ರ ಮನೆಯವರು ಫೋನ್ ಸ್ವೀಕರಿಸಿದ್ದಾರೆ. ಫೋನ್ನಲ್ಲಿ ಮಾತನಾಡಿದವರು, ನಾವು ರೇಖಾ ಮಕ್ಕಳು ಎಂದು ಹೇಳುತ್ತಿದ್ದಂತೆಯೇ ಮನೆಯವರಿಗೆ ಶಾಕ್ ಆಗಿದೆ. ಆಗಲೇ ರೇಖಾಗೆ ಮೊದಲೇ ಮದುವೆಯಾಗಿ 2 ಮಕ್ಕಳಿದ್ದಾರೆ ಎಂಬ ಸತ್ಯ ಬಯಲಾಗಿದೆ. ನಿಮಗೆ ಡೌಟ್ ಅವತ್ತು ಬರಲೇ ಅಲ್ವಾ? ದೂರ ಹಾಕದಲ್ಲ ಸರ್, ಒಂದು ಓಮಿನಿ ಮಾಡ್ಕೊಂಡು ಬಂದಿದ್ದು ಸರ್ ಅವರು. ಅವ್ರಿಗೆ ಫೋನ್ ಮಾಡಿದಾಗ ಆಂಟಿ ನಮ್ಮ ಅಮ್ಮ ಕೈ ಕೊಡ್ರಿ ಅಂತ ಅಂದ್ರು. ಹಂಗಂದ ತಕ್ಷಣ ನನಗೆ ಡೌಟ್ ಬಂತು. ಅಮ್ಮ ಅಂದ್ರೆ ಯಾರಪ್ಪ ಅವ ಅಂತ ಅಂದೆ. ನಿಮ್ಮ ಅಮ್ಮನ ಹೆಸರು ಏನು ಅಂದೆ. ಹಂಗಂದ ತಕ್ಷಣ ಹಂಗೆ ಇಡ್ತದ ಫೋನ. ಈ ವಿಚಾರ ತಿಳಿಯುತ್ತಿದ್ದಂತೆ ರವಿಚಂದ್ರ ಕುಟುಂಬ ಹಾಗೂ ಗ್ರಾಮಸ್ಥರು ಆಕ್ರೋಶಗೊಂಡಿದ್ದಾರೆ. ತನ್ನ ರಹಸ್ಯ ಬಯಲಾಗುತ್ತಿರುವುದು ಗೊತ್ತಾಗುತ್ತಿದ್ದಂತೆ ರೇಖಾ ಗ್ರಾಮದಿಂದ ತಪ್ಪಿಸಿಕೊಳ್ಳಲು ಯತ್ನಿಸಿದ್ದಾಳೆ. ಆದರೆ ಗ್ರಾಮಸ್ಥರು ಆಕೆಯನ್ನು ಹಿಡಿದು ಹಲಗೇರಿ ಪೊಲೀಸ್ ಠಾಣೆಗೆ ಒಪ್ಪಿಸಿದ್ದಾರೆ. ಈ ಸಂಬಂಧ ಹಲಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಮದುವೆಯ ಹೆಸರಿನಲ್ಲಿ ದುಡ್ಡು ಪಡೆದು ಮೋಸ ಮಾಡಿರುವ ಈ ಘಟನೆ ಸ್ಥಳೀಯವಾಗಿ ಭಾರಿ ಚರ್ಚೆಗೆ ಕಾರಣವಾಗಿದೆ. ಮದುವೆ ಅಂದ್ರೆ 2 ಕುಟುಂಬಗಳ ನಂಬಿಕೆ, ಗೌರವ ಮತ್ತು ಭವಿಷ್ಯದ ಕನಸುಗಳ ಸಂಗಮ. ಆದರೆ ದುಡ್ಡಿಗಾಗಿ ಇಂತಹ ಘಟನೆಗಳು ನಡೆಯುತ್ತಿರುವುದು ವಿಷಾದನೀಯ. ಆದ್ದರಿಂದ ಮದುವೆಯಾಗುವ ಮುನ್ನ 2 ಕಡೆಗಳಿಂದ ಪೂರ್ಣ ಮಾಹಿತಿ ಪಡೆದುಕೊಳ್ಳುವುದು, ಕೂಲಂಕುಷವಾಗಿ ವಿಚಾರಿಸುವುದು ಅತ್ಯಗತ್ಯ. ಒಂದು ತಪ್ಪು ನಿರ್ಧಾರ ಯುವಕನ ಬದುಕನ್ನೇ ನೀರಿನಲ್ಲಿ ಹೋಮ ಮಾಡಿದಂತಾಗಬಹುದು.